ನಮ್ಮಮ್ಮನಿಗೆ ಒಂದ್ಸಾರಿ ಹುಷಾರಿರಲಿಲ್ಲ. ಅವ್ರಿಗೆ ಏನಂದಿದ್ರು ಡಾಕ್ಟರು, ಬ್ಯಾಕಲ್ಲಿ ಪೇನ್ ಇರೋದ್ರಿಂದ ಅವರಿಗೆ ಆಪ್ರೇಷನ್ ಮಾಡಂತಂದಿದ್ರು. ಬಟ್ ನಾವು ಇದಕ್ಕೆ ಮುಂಚೆ ಡಾಕ್ಟರ್ ಹತ್ರ ಹೋದ್ರು, ಅದು ಆಪ್ರೇಷನ್ ಅಲ್ಲರೇ ಸಕ್ಸಸ್ ಆಗಲ್ಲ ಅಂದಾಗ ಒಂದ್ಸಾರಿ ವಿಡಿಯೋ ನೋಡ್ತಾ ಇದ್ದಾಗ ಬ್ರದರ್ ಒಂದು ಪ್ರಸಂಗ ಮಾಡ್ತಿದ್ರು. ಯಾರಿಗೋ ಒಬ್ಬರಿಗೆ ಕ್ಯಾನ್ಸರ್ ಗಡ್ಡೆ ಆಗಿತ್ತು. ಅದು ಕ್ಯಾನ್ಸರ್ ಗಡ್ಡೆ ಬ್ರದರ್ ಹತ್ರ ಬಂದು ಸ್ಪೆಷಲ್ ಪ್ರೇಯರ್ ಮಾಡಿದಾಗ ಅದು ಕಡಿಮೆ ಆಗಿತ್ತಂತೆ ಅವ್ರದ್ದು. ಅದನ್ನು ನೋಡಿದಂತ ನಾನು ಅದನ್ನು ಕಡಿಮೆ ಆಗ್ಯದ ಅಂದ್ರೆ ಮಮ್ಮಿಗೆ ಯಾಕೆ ಸರ್ ಆಪ್ರೇಷನ್ ಮಾಡೋಣ, ಅದನ್ನು ಕಡಿಮೆ ಆಗುತ್ತಾ, ಏನೋ ಆಗಲಿ ಹೋಗ್ಬಿಡೋಣ ಮಮ್ಮಿ ಅಂತ ನಾನು ರೀ. ಇಷ್ಟೊಂದು ದೊಡ್ಡ ಹಾಸ್ಪಿಟಲ್ ಅವ, ಅಮ್ಮ ಹಾಸ್ಪಿಟಲ್ಲೇ ತೋರಿಸೋಣ ಅಂತ ಮನೇಲೆಲ್ಲರು. ನಾನು ಇದು ಒಂದೇ ಸಾರಿ ಕೊಡ್ರಿ, ಹೋಗೋಣ ಬರ್ತೀನಿ, ಒಂದೇ ಸಾರಿ ಸ್ಪೆಷಲ್ ಪ್ರೇಯರ್ ಮಾಡ್ತೀನಿ, ಬ್ರದರ್ ಜೊತೆ ಮಾತಾಡ್ತೀನಿ ಅಂದ. ಬ್ರದರ್ ಕಾಲ್ ಮಾಡಿದೆ. ಬ್ರದರ್ ಅಂದರು, ಆಯ್ತಮ್ಮ ಅದಕ್ಕೇನು ಆಪ್ರೇಷನ್ ಬೇಡ, ಅಮ್ಮ ಕರ್ಕೊಂಡು ಬಾ, ಇಮಿಡಿಯೇಟಾಗಿ ಕಡಿಮೆ ಆಗುತ್ತಾ ಅಂತ ಬ್ರದರ್ ಅಂದರು. ಅದೇ ನಂಬಿಕೆ ಮೇಲೆ ಬಂದ 5 ಡೇಸಲ್ಲಿ ಅಮ್ಮಂದು ಫುಲ್ ಬ್ಯಾಕ್ ಪೇನ್ ಎಲ್ಲ ಕಡಿಮೆ ಗ್ಯಾಂಗ್ರೀನ್ ಆದಾಗ ಮತ್ತೆ ಬ್ರದರ್ ಕಾಲ್ ಮಾಡಿದೆ. ಬ್ರದರ್ ರೀ, ಅಮ್ಮಗೆ ಯಾಕೋ ಗ್ಯಾಂಗ್ರೀನ್ ಥರ ಅನಿಸ್ತಾ ಇದೆ ರೀ ಬ್ರದರ್, ಹೆಂಗ್ರಿ ಬ್ರದರ್ ರೀ ನಾನು. ಅವ್ರೇನಂದ್ರೆ, ಏನಿಲ್ಲಮ್ಮ ನಾನು ಪ್ರೇಯರ್ ಮಾಡ್ತೀನಿ, ನೀನೇನಾದರೂ ಅರಿಕೆ ಮಾಡು, ಅಮ್ಮಂದು ಕಡಿಮೆ ಆಗುತ್ತಾ ಅಂತ ಅಲ್ಲೇ ಮೊಬೈಲಲ್ಲೇ ಕಾಲ್ ಮಾತಾಡಿದ್ರು. ಪ್ರೇಯರ್ ಆದ ತಕ್ಷಣನೇ ಮಮ್ಮಿಗೆ 15 ಡೇಸಲ್ಲೇ ಗ್ಯಾಂಗ್ರೀನ್ ಎಲ್ಲ ಕ್ಲಿಯರ್ ಆಗಿ ಹೋಯ್ತು. 125 ಎಕರೆ ಇದ್ದು ಅದ್ರಲ್ಲಿ 25 ಎಕರೆ ಫೋರ್ಜರಿ ಆಗಿ ಅವರೆಲ್ಲ ವಿಧವಾದ ಮಾಟ ಮಂತ್ರಗಳು ಮಾಡಿ ಇಡೀ ಕುಟುಂಬ ನೋವಿನಲ್ಲಿ ಬಿದ್ದು ನರಕದಲ್ಲಿ ಕಣ್ಣೀರಾಗ್ತಾ ಇದ್ರು. ಲಾಸ್ಟ್ ಇಯರಲ್ಲಿ ಬಂದಾಗ ದೇವರು ಹೇಳಿದ್ರು, ಮಗಳೇ ನೀವು ಹೋಗು, ಈ ವರ್ಷದಲ್ಲಿ ನಿನ್ನ ಎಕರೆ ಮೇಲೆ ಯಾವುದೆಲ್ಲ ಕೇಸ್ಗಳು FIR ಆಗಿದೆ ಆ ಕೇಸ್ಗಳೆಲ್ಲ ವಿತ್ಡ್ರಾ ಆಗುತ್ತೆ, ಎದುರುಬೇಡ ಹೋಗು ಅಂತ ಹೇಳಿದ್ರು. ಇವಾಗ ಬರಬೇಕಾದ್ರೆ 74 ಎಕರೆ ಜಮೀನು ಇವ್ರ ಕಡೆಗೆ ವಾಪಸ್ ಮಾಡಿದ್ರು. ಎಷ್ಟು ಜಾಯ್ ರೀ ನಿಮ್ಮ ಮುಖದಲ್ಲಿ, ಎಷ್ಟು ಸಂತೋಷ ಬಂದಿದೆ. ಸ್ಟಾರ್ಟಿಂಗ್ ಶಿ ಕೇಮ್ ದ ಫೇಸ್ ವಾಸ್ ಫುಲ್ ಆಫ್ ಅಫ್ಲಿಕ್ಷನ್, ಬರೀ ಕಣ್ಣೀರಿಂದ ಬಂದರು ಪಾಪ. ಅದು ಇವತ್ತು ನೋಡಿ ಮನೆಯಲ್ಲಿ ಏಸು ನಾಮ ಹೊತ್ಕೊಂಡು ಹೋದ್ಮೇಲೆ ಆ ಮನೆಯನ್ನು ದೇವ್ರು ಹೇಗೆ ಚೇಂಜ್ ಮಾಡ್ತಾರೆ. ನಮ್ಮಮ್ಮನಿಗೆ ಒಂದ್ಸಾರಿ ಹುಷಾರಿರಲಿಲ್ಲ. ಅವ್ರಿಗೆ ಏನಂದಿದ್ರು ಡಾಕ್ಟರು, ಬ್ಯಾಕಲ್ಲಿ ಪೇನ್ ಇರೋದ್ರಿಂದ ಅವರಿಗೆ ಆಪ್ರೇಷನ್ ಮಾಡಂತಂದಿದ್ರು. ಬಟ್ ನಾವು ಇದಕ್ಕೆ ಮುಂಚೆ ಡಾಕ್ಟರ್ ಹತ್ರ ಹೋದ್ರು, ಅದು ಆಪ್ರೇಷನ್ ಅಲ್ಲರೇ ಸಕ್ಸಸ್ ಆಗಲ್ಲ ಅಂದಾಗ ಒಂದ್ಸಾರಿ ವಿಡಿಯೋ ನೋಡ್ತಾ ಇದ್ದಾಗ ಬ್ರದರ್ ಒಂದು ಪ್ರಸಂಗ ಮಾಡ್ತಿದ್ರು. ಯಾರಿಗೋ ಒಬ್ಬರಿಗೆ ಕ್ಯಾನ್ಸರ್ ಗಡ್ಡೆ ಆಗಿತ್ತು. ಅದು ಕ್ಯಾನ್ಸರ್ ಗಡ್ಡೆ ಬ್ರದರ್ ಹತ್ರ ಬಂದು ಸ್ಪೆಷಲ್ ಪ್ರೇಯರ್ ಮಾಡಿದಾಗ ಅದು ಕಡಿಮೆ ಆಗಿತ್ತಂತೆ ಅವ್ರದ್ದು. ಅದನ್ನು ನೋಡಿದಂತ ನಾನು ಅದನ್ನು ಕಡಿಮೆ ಆಗ್ಯದ ಅಂದ್ರೆ ಮಮ್ಮಿಗೆ ಯಾಕೆ ಸರ್ ಆಪ್ರೇಷನ್ ಮಾಡೋಣ, ಅದನ್ನು ಕಡಿಮೆ ಆಗುತ್ತಾ, ಏನೋ ಆಗಲಿ ಹೋಗ್ಬಿಡೋಣ ಮಮ್ಮಿ ಅಂತ ನಾನು ರೀ. ಬಟ್ ನಮ್ಮ ಮಮ್ಮಿ ನಮ್ಮ ಮನೆಯಲ್ಲಿ ಅಲ್ಲೆಲ್ಲ ಇಟ್ಟು ಎಜುಕೇಟೆಡ್ ಆಗಿ ನೀನು ಚರ್ಚಿಗೆ ಹೋಗ್ತಾ ಅಂತೀಯ, ಅಲ್ಲೇನು ಕಡಿಮೆ ಆಗುತ್ತಾ, ಇಷ್ಟೊಂದು ದೊಡ್ಡ ಹಾಸ್ಪಿಟಲ್ ಅವ, ಅಮ್ಮ ಹಾಸ್ಪಿಟಲ್ಲೇ ತೋರಿಸೋಣ ಅಂತ ಮನೇಲೆಲ್ಲರು. ನಾನು ಇದು ಒಂದೇ ಸಾರಿ ಕೊಡ್ರಿ, ಹೋಗೋಣ ಬರ್ತೀನಿ, ಒಂದೇ ಸಾರಿ ಸ್ಪೆಷಲ್ ಪ್ರೇಯರ್ ಮಾಡ್ತೀನಿ, ಬ್ರದರ್ ಜೊತೆ ಮಾತಾಡ್ತೀನಿ ಅಂದ. ಬ್ರದರ್ ಕಾಲ್ ಮಾಡಿದೆ. ಬ್ರದರ್ ಅಂದರು, ಆಯ್ತಮ್ಮ ಅದಕ್ಕೇನು ಆಪ್ರೇಷನ್ ಬೇಡ, ಅಮ್ಮ ಕರ್ಕೊಂಡು ಬಾ, ಇಮಿಡಿಯೇಟಾಗಿ ಕಡಿಮೆ ಆಗುತ್ತಾ ಅಂತ ಬ್ರದರ್ ಅಂದರು. ಅದೇ ನಂಬಿಕೆ ಮೇಲೆ ಬಂದ 5 ಡೇಸಲ್ಲಿ ಅಮ್ಮಂದು ಫುಲ್ ಬ್ಯಾಕ್ ಪೇನ್ ಎಲ್ಲ ಕಡಿಮೆ ಆಯಿತು. ಆಮೇಲೆ ಫುಲ್ ಎಲ್ಲ ಕಡಿಮೆ ಆಯಿತು. ಮನೆಯಲ್ಲೆಲ್ಲ ಹೌದಲ್ಲ ನೀ ಅಂದದ್ದು ನಿಜ ಅದಲ್ಲ, ನಾವು ಎಜುಕೇಟೆಡ್ ಅಂತಿದ್ದೇವೆ, ಇದನ್ನು ಒಂದು ಮಿರಾಕಲ್ ಅದಲ್ಲ ಅಂತ ಮನೆಯಲ್ಲೆಲ್ಲರೂ ಅಂದರು. ಆಮೇಲೆ ಮತ್ತೆ ಎಲ್ಲ ಕ್ಯೂರ್ ಆದರು ಅಮ್ಮಗೆ. ಮತ್ತೆ ಒಂದು ಕಡಿಮೆ ಮತ್ತೆ ಒಂದು ಸ್ಟಾರ್ಟ್ ಆಯಿತು. ಮತ್ತೆ ಅವ್ರಿಗೆ ಗ್ಯಾಂಗ್ರೀನ್ ಸ್ಟಾರ್ಟ್ ಆಯಿತು. ಗ್ಯಾಂಗ್ರೀನ್ ಆದಾಗ ಮತ್ತೆ ಬ್ರದರ್ ಕಾಲ್ ಮಾಡಿದೆ. ಬ್ರದರ್ ರೀ, ಅಮ್ಮಗೆ ಯಾಕೋ ಗ್ಯಾಂಗ್ರೀನ್ ಥರ ಅನಿಸ್ತಾ ಇದೆ ರೀ ಬ್ರದರ್, ಹೆಂಗ್ರಿ ಬ್ರದರ್ ರೀ ನಾನು. ಅವ್ರೇನಂದ್ರೆ, ಏನಿಲ್ಲಮ್ಮ ನಾನು ಪ್ರೇಯರ್ ಮಾಡ್ತೀನಿ, ನೀನೇನಾದರೂ ಅರಿಕೆ ಮಾಡು, ಅಮ್ಮಂದು ಕಡಿಮೆ ಆಗುತ್ತಾ ಅಂತ ಅಲ್ಲೇ ಮೊಬೈಲಲ್ಲೇ ಕಾಲ್ ಮಾತಾಡಿದ್ರು. ಪ್ರೇಯರ್ ಆದ ತಕ್ಷಣನೇ ಮಮ್ಮಿಗೆ 15 ಡೇಸಲ್ಲೇ ಗ್ಯಾಂಗ್ರೀನ್ ಎಲ್ಲ ಕ್ಲಿಯರ್ ಆಗಿ ಹೋಯ್ತು. ಆಮೇಲೆ ನಮ್ದೊಂದು ಹೊಲದ ಕೇಸ್ ಇತ್ತು, 26 ಎಕರೆ. ಅದು 3ನೇ ವ್ಯಕ್ತಿ ಬರ್ತಾ ಇದ್ದ. ತಪ್ಪು ಆದರೆ ಇದ್ರೂ ಕೂಡ ಅಲ್ಲೆಲ್ಲ ಡೀಲ್ ಅದರದ್ದು ಇರೋದ್ರಿಂದ ಅವ್ರು ನಮ್ಮದು ಒಟ್ಟೆ ಕೇಸ್ ಹೋಗ್ತಾನೆ ಇರಲಿಲ್ಲ. ನಮ್ಮ ಹೊಲ ನಮಗೆ ಬಿಡ್ತಾ ಇರಲಿಲ್ಲ, FIR ಆಗ್ತಾ ಇರಲಿಲ್ಲ. ಬ್ರದರ್ಗೆ ಮತ್ತೆ ಕಾಲ್ ಮಾಡಿದ್ವಿ. ಬ್ರದರ್ ರೀ, ಅದು ಹೊಲ ನಮ್ಮದೇ ಇದ್ರೂ ಆತ ಎಲ್ಲ ಇದು ಫೇಕ್ ಡಾಕ್ಯುಮೆಂಟ್ಸ್ ಎಲ್ಲ ಕ್ರಿಯೇಟ್ ಮಾಡಿ ಆತ ಇದು ಮಾಡ್ತಾ ಇದ್ದಾನೆ ನೋಡ್ರಿ ಬ್ರದರ್ ರೀ ಅಂದಾಗ ಬ್ರದರ್ ಮತ್ತೆ ಕಾಲ್ ಮಾಡಿ ಏನಂದ್ರೆ, ಏನಾಗಲ್ಲ, FIR ಆಗುತ್ತಾ, ಅರಿಕೆ ಮಾಡ್ಕೊಡ್ರಿ, ಕಡಿಮೆ ಆಗುತ್ತಾ, FIR ಇವತ್ತಾಗುತ್ತಾ ಅಂದರು. ಅವ್ರು ಹೇಳ್ದ ನೆಕ್ಸ್ಟ್ ಡೇನೇ FIR ಆಗಿರೋದು. ಚಪ್ಪಾಳೆ ಬರಲಿ.
ಆ್ಯಂಡ್ ಮತ್ತೆ ನಾನು ಎಷ್ಟೋ ಸಾರಿ ನಾನು ಪಿ ಜಿಯಲ್ಲಿ ಕಂಪ್ಲೀಟ್ ಆದಾಗ ಎಷ್ಟೋ ಸಾರಿ ಗೌರ್ಮೆಂಟ್ ಜಾಬ್ ಪರ್ಪಸ್ ಟ್ರೈ ಮಾಡಿದೆ, ಬಟ್ ಆಗಿರಲಿಲ್ಲ. ಯಾವಾಗ ನಾನು ಜೀಸಸನ್ನು ನಂಬ್ತಾ ಬಂದೆ ಅಲ್ಲ, ಅವಾಗ ರೀಸೆಂಟಾಗಿ 1 ಇಯರ್ ಆಯಿತು ನಂದು ಗ್ರ್ಯಾಜುಯೇಟ್ ಪ್ರೈಮರಿ ಟೀಚರ್ ಆಗಿದೆ. Hallelujah. Praise the Lord. ಸ್ತೋತ್ರಪ್ಪ. ಇಷ್ಟೊಂದು ಆಗೋದಕ್ಕೂ ಕಾರಣ ಏನಂದರೆ ನಮ್ಮ ಬ್ರದರು, ನಾವು ಆ್ಯಕ್ಚುಲಿ ಸ್ಟಾರ್ಟಿಂಗ್ ಬ್ರದರ್ ನೋಡಿರಲಿಲ್ಲ, ಯೂಟ್ಯೂಬ್ ನೋಡ್ಕೊಂಡೇ ಬಂದೀವಿ. ಎಷ್ಟೋ ಜನರಿಗೆ ಇನ್ನು ಬ್ರದರ್ ಬಗ್ಗೆ ಕೆಲವೊಂದು ಭಾಗಗಳು ಗೊತ್ತಿದೆಯೋ ಇಲ್ಲ, ಬಟ್ ಇಂಥ ಪಾಸ್ಟರ್ಸ್ಗಳು ನಮ್ಮಲ್ಲಿರೋದ್ರಿಂದ ನಮಗೆ ಯಾವುದೇ ನ್ಯೂನ್ಯತೆಗಳು ಆಗುತ್ತೆ ಅಂತ ಹೇಳೋಗೆ ಇಲ್ಲ. ಯಾವುದೇ ಸಮಸ್ಯೆಗಳಿದ್ರೂ ಕೂಡ ಬ್ರದರ್ ಪರಿಹಾರ ಮಾಡೋ ಕೆಪಾಸಿಟಿ ದೇವ್ರವ್ರ ಹತ್ರ ಇದೆ ಅಂತ ಹೇಳ್ತಾ ನನ್ನ 2 ಅನಿಸಿಕೆ ಹೇಳ್ತೀನಿ. ಎಷ್ಟು ಎಕರೆ ನಿಮ್ಮ ಹತ್ರ ಇರೋದು? ನಮ್ದು ಟೋಟಲಿ 125 ಎಕರೆ. Hallelujah. ವೆರಿ 125 ಎಕರೆ. 125 ಎಕರೆ ಇದ್ದು ಅದ್ರಲ್ಲಿ 25 ಎಕರೆ ಫೋರ್ಜರಿ ಆಗಿ ಅವರೆಲ್ಲ ವಿಧವಾದ ಮಾಟ ಮಂತ್ರಗಳು ಮಾಡಿ ಇಡೀ ಕುಟುಂಬ ನೋವಿನಲ್ಲಿ ಬಿದ್ದು ನರಕದಲ್ಲಿ ಕಣ್ಣೀರಾಗ್ತಾ ಇದ್ರು. ಲಾಸ್ಟ್ ಇಯರಲ್ಲಿ ಬಂದಾಗ ದೇವ್ರು ಹೇಳಿದ್ರು, ಮಗಳೇ ನೀವು ಹೋಗು, ಈ ವರ್ಷದಲ್ಲಿ ನಿನ್ನ ಎಕರೆ ಮೇಲೆ ಯಾವುದೆಲ್ಲ ಕೇಸ್ಗಳು FIR ಆಗಿದೆ ಆ ಕೇಸ್ಗಳೆಲ್ಲ ವಿತ್ಡ್ರಾ ಆಗುತ್ತೆ, ಎದುರುಬೇಡ ಹೋಗು ಅಂತ ಹೇಳಿದ್ರು. ಇವಾಗ ಬರಬೇಕಾದ್ರೆ 74 ಎಕರೆ ಜಮೀನು ಇವ್ರ ಕಡೆಗೆ ವಾಪಸ್ ಬಂದಿದೆ. Hallelujah. ತಾವಾಗಿ ಇವ್ರು ಹೋಗಿ ಎಲ್ಲದಕ್ಕೂ ಅಪ್ಲಿಕೇಶನ್ಸ್ ಹಾಕಿ ಕೋರ್ಟಲ್ಲಿ ಹೋರಾಡಿ ಹೈಲಿ ಎಜುಕೇಟೆಡ್ಗಳ್ರಿ. ಇವಾಗ ಅವ್ರು PDO ಆಗ್ತಾ ಇದ್ದಾರೆ ರೀ ಅವರು ಗುಲ್ಬರ್ಗಾದಲ್ಲಿ. ಇವ್ರು ಬಂದು ಟೀಚರ್ ಗ್ರ್ಯಾಜುಯೇಟ್ ಟೀಚರ್ ಆಗಿದ್ದಾರೆ. ಇಡೀ ಮನೆಯಲ್ಲಿ ಎಲ್ಲರೂ ಹೈಲಿ ಕ್ವಾಲಿಫೈಡ್. ಆದರೆ ನೋಡಿ ಇವ್ರ ಮನೆಯಲ್ಲಿ ಬಿಡುಗಡೆ 120 ಎಕರೆ ಇದ್ದರೂ ಕೂಡ ಆಶೀರ್ವಾದ ಇಲ್ಲ. ಯಾಕಂದ್ರೆ ದೇವ್ರು ವಾಕ್ಯಳುತ್ತೆ, ಕರ್ತನ ಆಶೀರ್ವಾದ ಭಾಗ್ಯದಾಯಕ. ದೇವರು ಅದರಲ್ಲಿ ವ್ಯಸನವನ್ನು ಸೇರಿಸೋದಿಲ್ಲ. The blessing of the Lord will make you rich. Hallelujah. God will never add any sorrow in those. ಇಷ್ಟು ವರ್ಷ ಇವ್ರಿಗೆ ಆ ಬ್ಲೆಸ್ಸಿಂಗ್ ಅಲ್ಲಿ ಏನಿತ್ತು, ಆಶೀರ್ವಾದದಲ್ಲಿ ದುಃಖ ಇತ್ತು, ಆಸ್ತಿಯಲ್ಲಿ. ಅದು ಇವತ್ತು ದೇವರಲ್ಲಿ ಬಂದಾಗ God can convert that sorrows into great joy. Amen. Hallelujah. ಆ್ಯಂಡ್ ಇನ್ನೂ ಒಂದು ಬ್ರದರ್ ಯೂಟ್ಯೂಬ್ಸ್ಗಳಲ್ಲಿ ಚೆನ್ನಾಗಿ ಪ್ರಸಂಗಗಳನ್ನು ಮಾಡ್ತಾರೆ. ಎಷ್ಟೋ ಜನರಿಗೆ ಅದ್ರ ಬಗ್ಗೆ ಐಡಿಯಾಸ್ ಇಲ್ಲ. ನಿಮಗೆ ಗೊತ್ತಿರೋರು ಏನಾದರೂ ಇಂಥ ಪ್ರಸಂಗಗಳ ಎಲ್ಲ ಕಡೆ ಗೊತ್ತಿಲ್ಲ. ನಮ್ಮ ಲೊಕೇಶನ್ಗೆ ಬಂದಾಗ ನಮ್ಮ ಕಲಬುರಗಿಯಲ್ಲಿ ಕೆಲವೊಂದು ನಾವಂದರೆ ಲಾಸ್ಟ್ ಬಾರ್ಡರ್, ಮಹಾರಾಷ್ಟ್ರ ಲಾಸ್ಟ್ ಬಾರ್ಡರ, ಅಲ್ಲಿ ಕೂಡ ನಾವು ಏನೋ ಯೂಟ್ಯೂಬಲ್ಲಿ ಸರ್ಚ್ ಮಾಡ್ತಾಯಿದ್ದ ಬ್ರದರ್ ಸಿಕ್ಕಿದೆ ಅಂತ ನಮಗೆ ಇಲ್ಲೇನಾಯಿತು, ಬ್ಲೆಸ್ಸಿಂಗ್ ಸಿಕ್ತು. ಅದೇ ರೀತಿಯಾಗಿ ಬ್ರದರ್ ಬ್ಲೆಸ್ಸಿಂಗ್ ಕೂಡ ಇಡೀ ವರ್ಲ್ಡಲ್ಲಿ ಫೇಮಸ್ ಆಗಲಿ ಅಂತ ನಾನು ದೇವರಲ್ಲಿ ಕೇಳ್ಕೊತೇನೆ. ಥ್ಯಾಂಕ್ ಯು. ಮನೆಯಲ್ಲಿ ಎಲ್ಲರೂ ಚೆನ್ನಾಗಿರೋದು, ದೇವರ ಆಶೀರ್ವಾದ ನಮ್ಮ ಮನೆ ಮೇಲೆ ಬಿಂದಿದೆ. ಎಷ್ಟು ಜಾಯ್ ರೀ ನಿಮ್ಮ ಮುಖದಲ್ಲಿ, ಎಷ್ಟು ಸಂತೋಷ ಬಂದಿದೆ. ಸ್ಟಾರ್ಟಿಂಗ್ ನಲ್ಲಿ ಶಿ ಕೇಮ್, ದ ಫೇಸ್ ವಾಸ್ ಫುಲ್ ಆಫ್ ಅಫ್ಲಿಕ್ಷನ್. ಬರೀ ಕಣ್ಣೀರಿಂದ ಬಂದರು ಪಾಪ. ಅದು ಇವತ್ತು ನೋಡಿ ಮನೆಯಲ್ಲಿ ಯೇಸು ನಾಮ ಹೊತ್ಕೊಂಡು ಹೋದ್ಮೇಲೆ ಆ ಮನೇನ ದೇವ್ರು ಹೇಗೆ ಚೇಂಜ್ ಮಾಡ್ತಾರೆ. when you take care, when you carry the word of God, the Holy Spirit can bring a massive ಒಂದು ಚೇಂಜಸ್ನ ದೇವ್ರು ತೆಗೆದುಕೊಂಡು ಬಂದು ದೇವ್ರ ಆಶೀರ್ವಾದ ಮಾಡಿ. ಇವಾಗ ತಾಯಿಗೆ ಗ್ಯಾಂಗ್ರೀನ್ ಎಲ್ಲ ಇದಾಗಿದೆ, ಮಮ್ಮಿದೆಲ್ಲ ಗ್ಯಾಂಗ್ರೀನ್ ಎಲ್ಲ ಕ್ಲಿಯರ್ ಆಗಿದೆ. ಕಾಲೇ ಕಟ್ ಮಾಡಬೇಕು, ಕಾಲೆಲ್ಲ ಬ್ಲ್ಯಾಕ್ ಆಗಿದೆ, ಪಾದ ಫುಲ್ಲು. ಅವರು TV ಫೋನಲ್ಲಿ ಮಾಡಿ ಹೇಳ್ತಾರೆ, ಕಾಲೆಲ್ಲ ಬ್ಲ್ಯಾಕ್ ಆಗಿದೆ, ಆಂಪೇಟ್ ಮಾಡಬೇಕು, ಫುಲ್ ಕತ್ತರಿಸ್ಬೇಕು 5 ಬೆರಳು ಅಂತ ಹೇಳಿ ಪ್ರಾರ್ಥನೆ. ಆವಾಗ ಪ್ರೇಯರ್ಗೆ ಹೇಳಿದ, ನಾನು ಪ್ರೇಯರ್ ಮಾಡಿ ಅರ್ಕೆ ಮಾಡಮ್ಮ, ಖಂಡಿತ ಆ ಯೇಸು ರಕ್ತದಲ್ಲಿ ಎಲ್ಲ ಸಾಧ್ಯ. ಮನೆಯಲ್ಲಿ ಪ್ರೇಯರ್ ಮಾಡಿದ್ದಾರೆ. ಒಂದೇ ವಾರದಲ್ಲಿ ಆ ಬ್ಲ್ಯಾಕ್ನೆಸ್ ಎಲ್ಲ ಫೇಡ್ ಆಗಿ ಇವತ್ತು ತಾಯಿ ಎದ್ದು ನಡೀತಾ ಇದ್ದಾರೆ. ನೋಡಿ, ಇದನ್ನ ಹೇಳಕ್ಕೆ ಇವ್ರು ಬರದೇ ಇರ್ಬೋದಾಗಿತ್ತು ಅಲ್ವಾ, ಬರದೇ ಇರ್ಬೋದಾಗಿತ್ತು, ಸ್ಕಿಪ್ ಆಗ್ಬೋದಾಗಿತ್ತು. ನಾನು ತುಂಬ ಬ್ಯುಸಿ ಇದ್ದೀನಿ, ನಾನು ಪ್ರೇ ಮಾಡಿದೆ ಅಷ್ಟೇ. ಐ ಡೋಂಟ್ ನೋ ವಾಟ್ ವಾಸ್ ಹ್ಯಾಪನ್ ದೇರ್. ನಾನು ಜಸ್ಟ್ ಪ್ರೇ ಮಾಡಿದೆ ಓವರ್ ದ ಲೈನ್, ಬಟ್ ದ ಹೋಲಿ ಗೋಸ್ಟ್ ಕ್ಯಾರಿ ಈಸ್ ವರ್ಡ್ ಅನ್ ಅನಾಯಿಂಟಿಂಗ್. ದೇವರ ಫೋನ್ ಮೂಲಕ ಆ ದೇವರ ತರಂಗಗಳಲ್ಲಿ ಆ ತಾಯಿಗೆ ಹೋಗಿ ಗುಣ ಮಾಡಿದರು. ಈಗ ಗುಣ ಆದಮೇಲೆ 800-900 ಕಿಲೋಮೀಟರ್ ದೂರದಲ್ಲಿರೋರು ಇಲ್ಲಿ ಬರೋವ್ರಿಗೆ ಅವಶ್ಯಕತೆ ಇಲ್ಲ ರೀ. ದೇರ್ ಇಸ್ ನೋ ನೀಡ್ ಟು ಕಮ್, ಬಟ್ ದೇ ಹ್ಯಾವ್ ಕಮ್. ಹೇಗೆ ಬಂದ್ರು ಅಂದರೆ, ಒಂದು ಕುಷ್ಠರೋಗಿ ಗುಣ ಆದಮೇಲೆ ವಾಪಸ್ ಬಂದ ಅಂತಾರಲ್ಲ, ಆ ರೀತಿ ಇವ್ರು ಬಂದಿದ್ದಾರೆ. ವಾಪಸ್ ಬಂದು ದೇವರು ಮಾಡಿದ ಉಪಕಾರಗಳನ್ನ ದೇವರವ್ರಿಗೆ ದೇವರಿಗೆ ಮಹಿಮೆ ಸಲ್ಲಿಸ್ತಾ ಇದ್ದಾರೆ. ಯಾವಾಗ ಅವ್ರು ಮಹಿಮೆ ಸಲ್ಲಿಸ್ತಾರೆ, ನಾನು ಹೇಳ್ತೇನೆ ಸಿಸ್ಟರ್, 122 ಎಕರೆಗಳು ಕೂಡ ನಿಮ್ಮ ಹೆಸರಿಗೆ ವಾಪಸ್ ಬರುತ್ತೆ. ಅದ್ಭುತವಾಗಿ ಕಾರ್ಯ ಆಗತ್ತೆ. ರಾಣಿಯವರೇ, ನೀ ರಾಣಿ ತರ ಇರ್ತೀರ, ಗುಲ್ಬರ್ಗಾಗೆ ನೀವು ಆಶಾದಾಗ ಇರ್ತೀರ, ಹೋಗಿ ಬ್ಲೆಸ್ಸಿಂಗ್ ಆಗತ್ತೆ. ಊರು ಜನ ಏನಂತೀರಿ, ಆಯ್ತು ಸೌಕರ್ತಿ ಸೈತಾರ ಹಿಂಗೆ ಅಂತೀರಿ ಬ್ರದರ್. ಸಾಯ್ತಾರೆ. ಬಟ್ ಇವಾಗ ಅವಳನ್ನ ನೋಡಿದ್ರೆ ಅವರೇ ಪರೇಶಾನ್, ನೀವೇ ಬದುಕಿಸಿರಿ ಅಂತಾರ್ರಿ. ಅಮ್ಮನ ಮುಂದೆ ಸತ್ತು ಹೋಗ್ಯಾರ್ರಿ ಅಂದವರೇ ಸತ್ತು ಹೋಗಿರೋದ್ರಿ. ಯಾರು ಬಂದು ಈ ಮಮ್ಮ ಸಾಯ್ತಾರ ಅಂತ ಹೇಳೋರು ಅವರೆಲ್ಲ ಸತ್ತೋಗಿದ್ದಾರೆ ಇವಾಗ. ಉಲ್ಟಾಗೋಯ್ತು. ಬಾತೆ
ಕ್ಯಾ ಚಮತ್ಕಾರ ಹೋಗಿ. ಉಲ್ಟಾ ಹೋಗ. ನಿಮ್ಮಮ್ಮ ಸಾಯಿಲ್ವಾ ಅಂತ ಹೇಳ್ದವ್ರು ಅಮ್ಮ ಚೆನ್ನಾಗಿದ್ದಾರೆ, ಅವ್ರು ಸತ್ತೋಗಿದ್ದಾರೆ ಇವಾಗ. ತಿರುಗುಬಾಣ. ಅವಳು ಸತ್ತೋಗಿರೋದ್ರಿ ಬ್ರದರ್. ಅವಳು ಇನ್ನೂ ಒಂದು ಬಂದು ಅವಾಗೆ ಇಮಿಡಿಯೇಟ್ ಆಗಿ ಏನಂದ್ರು, ನೀವು ಹೆಣ್ಮಕ್ಳಿದ್ರಿ ಅಂತ ಹೇಳಿ ಅಮ್ಮ ಉಳ್ದಳಪ್ಪ, ಇಲ್ಲಾಂದ್ರೆ ಅಮ್ಮ ಸೈತಿಳಂದ್ರೆ ಮಮ್ಮಿ ಹುಷಾರ ಅಂತ ಹೇಳ್ರಿ. ನೆಕ್ಸ್ಟ್ ಒಂದು ತಿಂಗಳಲ್ಲಿ ಅವಳು ಡೆತ್ ಅದಳ್ರಿ. ತಿರುಗುಬಾಣ ಆಗುತ್ತೆ. ತುಂಬ ಹುಷಾರಾಗಿರ್ಬೇಕು ನಿಮ್ಮ ಹತ್ರ. ತುಂಬ ಸಂತೋಷ. ಗಾಡ್ ಬ್ಲೆಸ್ ಯು.